ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ಕರ್ನಾಟಕ ರಾಜ್ಯ ರಾಜಕೀಯದಲ್ಲಿ ಈಗಾಗಲೇ CM ಸಿದ್ದರಾಮಯ್ಯ ಒಂದು ಹೊಸ ದಾಖಲೆಯನ್ನು ಬರೆದು ಹಾಕಿದೆ. CM ಸಿದ್ದರಾಮಯ್ಯ ಮಾಸ್ ಲೀಡರ್, ಅಹಿಂದ ನಾಯಕ, ಹೌದು ಹುಲಿಯ, ಈ ರೀತಿಯಾಗೆಲ್ಲ ಕರೆಸಿಕೊಂಡಂತಹ CM ಸಿದ್ದರಾಮಯ್ಯ ಯಾರೂ ಕೂಡ ಮರೆಯೋಕೆ ಆಗದಿರುವಂತಹ ಅಥವಾ ಬಹು ಬೇಗನೆ ಯಾರೂ ಕೂಡ ಮುರಿಯೋಕೆ ಆಗದೇ ಇರುವಂತಹ ಒಂದು ಸಾಧನೆಯನ್ನು ರಾಜಕೀಯದಲ್ಲಿ ಮಾಡಿರುವಂಥದ್ದು. ಅದು ಒಂದೊಂದಲ್ಲ, ಎರಡೆರಡು ದಾಖಲೆಗಳು. ಬರೀ CM ಆಗಿ ಒಂದು ಹೆಚ್ಚಿನ ಅವಧಿಯ CM ಮಾತ್ರ ಅಲ್ಲ ಅವರು ದಾಖಲೆ ಮಾಡಿರುವಂಥದ್ದು. ಈಗಾಗಲೇ ಗೊತ್ತಿರುವ ಹಾಗೆ ಬಜೆಟನ್ನು ಕೂಡ ಅತಿ ಹೆಚ್ಚು ಬಾರಿ ಮಂಡನೆ ಮಾಡಿದಂತಹ ಒಂದು ವ್ಯಕ್ತಿ, ನಾಯಕ ಅಂತ ಹೇಳಿ ಗುರುತಿಸಿಕೊಂಡಿದ್ದಾರೆ. ಮುಂದಿನ ಬಾರಿ 17ನೇ ಬಜೆಟ್ ಏನಿದೆ ಅದನ್ನು ಕೂಡ ನಾನೇ ಮಂಡನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. CM ಸಿದ್ದರಾಮಯ್ಯ ಈಗಾಗಲೇ 16 ಬಜೆಟ್ಗಳನ್ನು ಯಶಸ್ವಿಯಾಗಿ ಮುಗಿಸಿದ್ದಾರೆ. ಆರ್ಥಿಕ ತಜ್ಞ ಅಂತ ಕೂಡ ಅನಿಸ್ಕೊಂಡಿದ್ದಾರೆ. ಇಂತಹ ಸಿದ್ದರಾಮಯ್ಯ ಅವರು ಈಗ ಕರ್ನಾಟಕದ CM ಆಗಿ ದಾಖಲೆಯನ್ನು ಮುರಿದಿದ್ದಾರೆ. ಅದು 2793 ಏನು ದಿನ ಆಯಿತು CM ಆಗಿ. ಆಗಲಿಂದಾನೇ ದೇವರಾಜ ಅರಸು ಅವರ ದಾಖಲೆಯನ್ನು ಬರೆದು ಕರ್ನಾಟಕದಲ್ಲಿ ಒಬ್ಬ ಧೀಮಂತ ನಾಯಕ ಅಂತ ಹೇಳಿ CM ಸಿದ್ದರಾಮಯ್ಯ ಕರೆಸ್ಕೊಂಡಿದ್ದಾರೆ. ಹಾಗಾದರೆ CM ಸಿದ್ದರಾಮಯ್ಯ ಅವರು ದಾಖಲೆ ಬರೆದ್ರು, ಓಕೆ. ಅರಸು ಅವರು ಎಷ್ಟು ದಿನ ಒಂದು CM ಹಾಕಿದ್ರು, ಮತ್ತು ದೇವರಾಜು ಅರಸು ಅವರ ದಾಖಲೆ ಮಾತ್ರ ಅಲ್ಲ, ಈ ಹಿಂದೆ ಆದಂತಹ CMಗಳು ಯಾರು, ಅವರು ಎಷ್ಟೆಷ್ಟು ದಿನ ಆಳ್ವಿಕೆ ಮಾಡಿದರು, CM ಸಿದ್ದರಾಮಯ್ಯ ಅವರು ಈ ರೀತಿ ಒಂದು ದಾಖಲೆಯನ್ನು ಮಾಡೋಕ್ಕೆ ಏನು ಪ್ರೇರಣೆ, ಮತ್ತು ಇವರ ಒಂದು ದಾಖಲೆಗೆ ಜನಸ್ಪಂದನೆ ಹೇಗಿದೆ, ಈ ಎಲ್ಲ ವಿಚಾರಗಳನ್ನು ಇವತ್ತು ತಿಳಿದುಕೊಳ್ತಾ ಹೋಗೋಣ. ನೋಡಿ, CM ಸಿದ್ದರಾಮಯ್ಯ ಅವರು 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ. ಈ ಹಿಂದೆ ಕೂಡ ಮುಖ್ಯಮಂತ್ರಿ ಆಗಿದ್ದರು, ಯಶಸ್ವಿಯಾಗಿ 5 ವರ್ಷಗಳನ್ನು ಪೂರೈಸಿದರು. ಈಗ ದೇವರಾಜು ಅರಸು ಅವರ ದಾಖಲೆಯನ್ನು ಮುರಿದಂತಹ ವ್ಯಕ್ತಿ, ರಾಜಕೀಯ ನಾಯಕ ಅಂತ ಹೇಳಿ CM ಸಿದ್ದರಾಮಯ್ಯ ಕರೆಸ್ಕೊಳ್ತಾ ಇದ್ದಾರೆ. ಈಗ ಇತಿಹಾಸದಲ್ಲಿ, ಅದು ಮುಖ್ಯವಾಗಿ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ CM ಸಿದ್ದರಾಮಯ್ಯ ಅವರ ಹೆಸರು ಅಚ್ಚಳಿಯದೆ ಉಳಿಯುತ್ತೆ. ಆ ರೀತಿಯಾಗಿ ಮಾಡಿದ್ದಾರೆ. ಯಾಕಂದರೆ CM ಸಿದ್ದರಾಮಯ್ಯ ಅವರು ಈಗ ಬರೆದಿರುವಂಥ ದಾಖಲೆ ಏನಿದೆ, ದೇವರಾಜ ಅರಸು ಅವರು 4.5 ದಶಕಗಳ ಬಳಿಕ ಈ ಒಂದು ರೆಕಾರ್ಡ್ ಏನು ಈಗ ಮುರಿದಿದ್ದಾರೆ. ಅರಸು ಅವರ ದಾಖಲೆ ಇದು. ಏನು ದಾಖಲೆಗಳೇನಿದೆ ಅದೇ ನಾನು ಈಗಾಗಲೇ ಹೇಳಿದಾಗ ಬಜೆಟ್ ಇತ್ತಲ್ಲ, ಅದು 16 ಬಜೆಟ್ಗಳನ್ನು ಕೂಡ ಯಶಸ್ವಿಯಾಗಿ ಮಂಡಿಸಿರುವಂತಹ ವ್ಯಕ್ತಿ. ಈ ದೀರ್ಘಾವಧಿ CM ಎನ್ನುವಂತಹ ವಿಚಾರ ನೋಡಿ, ಕರ್ನಾಟಕದ ಸುದೀರ್ಘಾವಧಿಯ ಮುಖ್ಯಮಂತ್ರಿ, 2ನೇ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿ ಮುನ್ನಡೀತಾ ಇದ್ದಾರೆ. 2793-94 ದಿನಗಳು ಹೋಗ್ತಾ ಇದೆ. ಯಾವಾಗ 92ನೇ ದಿನ ಕ್ರಾಸ್ ಆಯಿತು, ಆಗಿಲಿಂದಲೂ ಕೂಡ ಇವರೇ ಸುದೀರ್ಘವಾಗಿ ಆಡಳಿತ ಮಾಡಿದಂತಹ, ಅತಿ ಹೆಚ್ಚು ದಿನಗಳ ಕಾಲ ಆಳ್ವಿಕೆ ಮಾಡಿದಂತಹ ಮುಖ್ಯಮಂತ್ರಿ ಅಂತ ಹೆಸರು ಬಂದೇ ಬಿಡ್ತು. ಇನ್ನು ದೇವರಾಜ ಅರಸು ಅವರು ಏನಿದ್ದಾರೆ, ಅವರು ಕೂಡ ಒಂದು ಧೀಮಂತ ನಾಯಕ. ಅವರಿಗೆ ಇವರನ್ನು ಹೋಲಿಸ್ತಾ ಇಲ್ಲ, ಬಟ್ ಆದರೆ ಅವರಿಗಿಂತಲೂ ಹೆಚ್ಚಿನ ಅವಧಿಯಲ್ಲಿ CM ಆಗಿದ್ದಾರೆ ಎನ್ನುವಂಥ ವಿಚಾರ ಎಲ್ಲರಿಗೂ ಕೂಡ ಸಂತಸ ತರಿಸ್ತಾ ಇದೆ. ಮುಖ್ಯವಾಗಿ ಅವರ ಕಾರ್ಯಕರ್ತರಿಗೆ, ಬೆಂಬಲಿಗೆ, ಕಾಂಗ್ರೆಸ್ ನಾಯಕರಿಗೆ ಎಲ್ಲರೂ ಕೂಡ ಒಂದು ಹುಮ್ಮಸ್ಸಿನಿಂದ ಈ ಒಂದು ವಿಚಾರಗಳನ್ನು ಹೇಳ್ಕೊಳ್ತಾ ಇದ್ದಾರೆ. ಇನ್ನು ಈ ಒಂದು ವಿಚಾರವನ್ನು ಮುಖ್ಯವಾಗಿ ಗಮನಿಸೋದಾದ್ರೆ ನೋಡಿ, ಜನವರಿ 6ಕ್ಕೆ, ಇದೇ ವರ್ಷ ಜನವರಿ 6ಕ್ಕೆ ಅವರು ಅರಸು ಅವರ ದಾಖಲೆಯನ್ನು ಮುರಿತಾರೆ. ಅದು 2792 ದಿನ ಆಗುತ್ತೆ. ಅರಸು ಅವರು ಕೂಡ 2792 ದಿನ ಪೂರೈಸಿದರು. ಇನ್ನು ಜೂನ್ 7ಕ್ಕೆ ಸಿದ್ದರಾಮಯ್ಯ ನಾಡಿನ ಸುದೀರ್ಘಾವಧಿಯ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆ ಕೂಡ ಪಾತ್ರರಾಗಿದ್ದಾರೆ. ಈ ಒಂದು ವಿಚಾರವಾಗಿ ಇನ್ನು ಜನವರಿ 6ಕ್ಕೆ CM ಸಿದ್ದರಾಮಯ್ಯ, ಜನವರಿ 7ಕ್ಕೆ CM ಸಿದ್ದರಾಮಯ್ಯ ಅವರು ನಾಡಿನ ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗ್ತಾರೆ. ದೇವರಾಜ ಅರಸು ಬಗ್ಗೆ ನಾವು ಹೇಳೋದಾದರೆ ನೋಡಿ, 1972 ಮಾರ್ಚ್ 20ರಂದು ಮೊದಲ ಬಾರಿ ಮುಖ್ಯಮಂತ್ರಿಯಾಗಿ ಚುಕ್ಕಾಣಿಯನ್ನು ಹಿಡಿತಾರೆ, ಅಧಿಕಾರಕ್ಕೆ ಬರ್ತಾರೆ. ಆನಂತರ 1977 ಡಿಸೆಂಬರ್ 31ರವರೆಗೆ, ಅಂದರೆ 5 ವರ್ಷಗಳ ಕಾಲ, 5 ವರ್ಷ 286 ದಿನಗಳ ಕಾಲ ಅವರು ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ. ಆ ನಂತರ 1978 ಫೆಬ್ರವರಿ 28ರಿಂದ 1980 ಜನವರಿ 12ರವರೆಗೆ, ಅಂದರೆ 1 ವರ್ಷ 318 ದಿನಗಳ ಕಾಲ ಇವರು ಸೇವೆಯನ್ನು ಸಲ್ಲಿಸಿರ್ತಾರೆ ಮುಖ್ಯಮಂತ್ರಿಗೆ. ಒಟ್ಟು ಇದನ್ನು ನಾವು ಕೂಡಿಸಿ ಹೇಳುವುದಾದರೆ ನೋಡಿ, 2792 ದಿನಗಳ ಕಾಲ ಇವರು ಮುಖ್ಯಮಂತ್ರಿ ಆಗಿರ್ತಾರೆ. ಈ ದಾಖಲೆ ಹಿಂದೆಂದೂ ಕೂಡ ಯಾರೂ ಕೂಡ ಮಾಡಿರಲಿಲ್ಲ. ಈಗ ಸಿದ್ದರಾಮಯ್ಯ ಮಾಡಿದ್ದಾರೆ. ಇನ್ನು ನೋಡಿ, 2013
ಮೇ 13ರಂದು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗ್ತಾರೆ ಸಿ ಎಂ ಸಿದ್ದರಾಮಯ್ಯ ಅವರು. ಆಗ ಅವರು ಈ 2018 ಮೇ 17ರವರೆಗೆ ಅಂದರೆ 5 ವರ್ಷಗಳ ಕಾಲ, 5 ವರ್ಷ 4 ದಿನ ಏನಿರುತ್ತೆ ಅವರು ಮುಖ್ಯಮಂತ್ರಿ ಆಗಿರ್ತಾರೆ, ಸೇವೆ ಸಲ್ಲಿಸ್ತಾರೆ. ಅಂದರೆ 1829 ದಿನ ಆಗುತ್ತೆ ಅಲ್ಲಿಗೆ. ಈ ರೀತಿಯಾಗಿ ಮತ್ತೀಗ 2ನೇ ಟರ್ಮ್ ಏನಾದರೂ ಮುಖ್ಯಮಂತ್ರಿ ಆದ್ರಲ್ಲ, ಈಗಲೂ ಕೂಡ ಆ ಒಂದು ಸಿ ಎಮ್ ಆಗಿ ಅವರು ಮುಂದುವರಿತಾ ಇರೋದ್ರಿಂದನೇ ಆ ದಾಖಲೆಯನ್ನು ಮಾಡೋಕ್ಕೆ ತುಂಬ ಈಸಿ ಆಯಿತು. ಇನ್ನು ನಾವು ಕರ್ನಾಟಕದಲ್ಲಿ ಈವರೆಗೆ ಯಾರೆಲ್ಲ ಮುಖ್ಯಮಂತ್ರಿ ಆಗಿದ್ದರು, ಅವರು ಎಷ್ಟೆಷ್ಟು ದಿನ ಮುಖ್ಯಮಂತ್ರಿಗಳಾಗಿದ್ದರು ಅಂತ ನಾವು ಗಮನಿಸ್ತಾ ಹೋಗೋದಾದರೆ ಸಂಕ್ಷಿಪ್ತವಾಗಿ ನೋಡಿ, ಕರ್ನಾಟಕವನ್ನು ಇಲ್ಲಿಯವರೆಗೆ 23 ಮುಖ್ಯಮಂತ್ರಿಗಳು ಆಳಿದ್ದಾರೆ. ಗರಿಷ್ಠ ಆಡಳಿತಾವಧಿ ಅಂತಂದರೆ ಈಗ ಸಿದ್ದರಾಮಯ್ಯ ಅವ್ರದ್ದು 2793 ದಿನ, ಅದಕ್ಕಿಂತ ಜಾಸ್ತಿ ಈಗ ಆಗ್ತಾ ಹೋಗ್ತಾ ಇದ್ದಾರೆ. ಇನ್ನು ಅತಿ ಕಡಿಮೆ ಅವಧಿ ಅಂತಂತಂದರೆ ಅದು ಕಡಿದಾಳ್ ಮಂಜಪ್ಪ ಅವರಾಗಿದ್ದಾರೆ. ಅವರು ಕೇವಲ 73 ದಿನ ಮಾತ್ರ ಮುಖ್ಯಮಂತ್ರಿ ಆಗಿದ್ದಾರೆ ನಮ್ಮ ಕರ್ನಾಟಕ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಎಲ್ಲ ಸಿ ಎಂಗಳ ಆಡಳಿತದ ಒಂದು ಅಂಕಿಅಂಶಗಳನ್ನು ನಾವು ನೋಡ್ತಾ ಕೂಡ ನೋಡಿ, ಈಗ ಮೊದಲನೇ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ, ಅದು 2793, ಅದರಿಂದ ಜಾಸ್ತಿನೇ ಇದೆ. ಇನ್ನು ದೇವರಾಜ್ ಅರಸು ಅವರು 2792 ದಿನ ಆಳ್ವಿಕೆ. ಆನಂತರ ಎಸ್ ನಿಜಲಿಂಗಪ್ಪ ಅವರು 2735 ದಿನಗಳು, ರಾಮಕೃಷ್ಣ ಹೆಗಡೆ ಅವರು 2036 ದಿನ, ಬಿ ಎಸ್ ಯಡಿಯೂರಪ್ಪ ಅವರು 1906 ದಿನಗಳ ಕಾಲ ಆಳ್ವಿಕೆ ಮಾಡ್ತಾರೆ. ಎಸ್ ಎಂ ಕೃಷ್ಣ ಅವರು 1691 ದಿನ ಆಳ್ವಿಕೆ ಮಾಡ್ತಾರೆ. ಕೆ ಚಂಗಾಲರೆಡ್ಡಿ ಏನಿದ್ದಾರೆ ಅವರು 1617 ದಿನ ಸಿ ಎಂ ಆಗಿರ್ತಾರೆ. ಕೆಂಗಲ್ ಹನುಮಂತಯ್ಯ ಅವರೇನಿದ್ದಾರೆ, ಕೆಂಗಲ್ ಹನುಮಂತಯ್ಯ ಅವರು 1603 ದಿನ ಸಿ ಎಂ ಆಗಿರ್ತಾರೆ. ಬಿ ಡಿ ಜತ್ತಿಯವರು 1393 ದಿನ ಮುಖ್ಯಮಂತ್ರಿ ಆಗಿರ್ತಾರೆ. ವೀರೇಂದ್ರ ಪಾಟೀಲ್ ಅವರು 1330 ದಿನಗಳ ಕಾಲ ಸಿ ಎಂ ಆಗಿರ್ತಾರೆ. ಜೆ ಎಚ್ ಪಾಟೀಲ್ ಅವರು 1224 ದಿನ ಸಿ ಎಂ ಆಗಿರ್ತಾರೆ. ಆರ್ ಗುಂಡೂರಾವ್ ಅವರು 1090 ದಿನ ಮುಖ್ಯಮಂತ್ರಿ ಆಗಿರ್ತಾರೆ. ಇನ್ನು ಎಚ್ ಡಿ ಕುಮಾರಸ್ವಾಮಿ ಅವರು 1041 ದಿನ ಸಿ ಎಂ ಆಗಿ ಆಳ್ವಿಕೆ ಮಾಡಿರ್ತಾರೆ. ಎಸ್ ಬಂಗಾರಪ್ಪ ಅವರು 764 ದಿನ, ವೀರಪ್ಪ ಮೊಯ್ಲಿ ಅವರು 752 ದಿನ, ಬಸವರಾಜ ಬೊಮ್ಮಾಯಿ ಅವರು 662 ದಿನ, ಧರ್ಮಸಿಂಗ್ ಅವರು 615 ದಿನ, ಎಚ್ ಡಿ ದೇವೇಗೌಡ ಅವರು 537 ದಿನ, ಡಿ ವಿ ಸದಾನಂದ ಗೌಡ ಅವರು 341 ದಿನ, ಜಗದೀಶ್ ಶೆಟ್ಟರ್ ಅವರು 304 ದಿನ, ಎಸ್ ಆರ್ ಬೊಮ್ಮಾಯಿ ಅವರು 251 ದಿನ, ಎಸ್ ಆರ್ ಕಂಠಿ ಅವರು 98 ದಿನ, ಲಾಸ್ಟ್ನೇದಾಗಿ ಕಡಿದಾಳ್ ಮಂಜಪ್ಪ ಅವರು 93 ದಿನ. ಹೀಗೆ ಕರ್ನಾಟಕವನ್ನು 23 ಮುಖ್ಯಮಂತ್ರಿಗಳು ಇಲ್ಲಿವರೆಗೆ ಆಳ್ವಿಕೆ ನಡೆಸಿದ್ದಾರೆ. ಇವರ್ಯಾರೂ ಕೂಡ ದೇವರಾಜು ಅರಸು ಅವರ ಒಂದು ದಾಖಲೆಯನ್ನು ಮುರಿಯೋಕೆ ಆಗಿರಲಿಲ್ಲ. ಈಗ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ದೊಡ್ಡ ಮಟ್ಟದ ದಾಖಲೆಯನ್ನು ಈಗ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ದೊಡ್ಡ ಮಟ್ಟದ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಅದು ಕರ್ನಾಟಕ ರಾಜಕೀಯದಲ್ಲಿ ಒಬ್ಬ ಧೀಮಂತ ರಾಜಕಾರಣಿಯಾಗಿ, ಚತುರ ರಾಜಕಾರಣಿಯಾಗಿ, ಆರ್ಥಿಕ ತಜ್ಞರಾಗಿ ಎಲ್ಲ ರೀತಿಯಲ್ಲೂ ಕೂಡ ನಾನು ಸಮರ್ಥನಾಗಿದ್ದೇನೆ, ಎಲ್ಲ ಒಂದು ಪರಿಸ್ಥಿತಿಗಳನ್ನು ಕೂಡ ನಿಭಾಯಿಸಿಕೊಂಡು ಮುನ್ನುಗ್ತೇನೆ ಎನ್ನುವಂತಹ ಒಂದು ನಾಯಕರಾಗಿ ಬೆಳೆದು ಇಂದು ಕರ್ನಾಟಕಕ್ಕೆ ಅತಿ ಹೆಚ್ಚು ದಿನಗಳ ಕಾಲ ಸಿ ಎಂ ಆಗಿರುವಂತಹ ಒಂದು ಹೆಗ್ಗಳಿಕೆಯನ್ನು, ಹಣೆ ಪಟ್ಟಿಯನ್ನು, ಕಿರೀಟವನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಧರಿಸಿದ್ದಾರೆ. ನಿಜಕ್ಕೂ ಕೂಡ ಅವರೇನೀಗ ಸಿ ಎಂ ಆಗಿದ್ದಾರೆ, ಇದಕ್ಕೆಲ್ಲ ಕಡೆ ಕೂಡ ತುಂಬ ಹರ್ಷೋದ್ಗಾರ ವ್ಯಕ್ತವಾಗ್ತಾ ಇದೆ. ಭಾರಿ ಭರ್ಜರಿಯಾಗಿ ಈ ಒಂದು ಖುಷಿಯನ್ನು ಹಂಚಿಕೊಳ್ತಾ ಇದ್ದಾರೆ ಅವರ ಕಾರ್ಯಕರ್ತರು. ಕಲಬುರಗಿ ಆಗಿರ್ಬೋದು, ಬೆಳಗಾವಿ, ಬೀದರ್, ಶಿವಮೊಗ್ಗ, ಮೈಸೂರು, ಮುಖ್ಯವಾಗಿ ಅವರ ಭಾಗ ಮೈಸೂರು, ಯಾದಗಿರಿ, ಹೀಗೆ ಕರ್ನಾಟಕದ ನಾನಾ ಮೂಲೆಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಸಂಭ್ರಮಾಚರಣೆ ಆಗ್ತಾ ಇದೆ. ಅವರಿಗೆ ಇಷ್ಟವಾದಂತಹ ನಾಟಿ ಕೋಳಿ ಸಾರು, ಮುದ್ದೆ ಅದನ್ನು ಕೂಡ ಮಾಡಿ ಬಡಿಸ್ತಾ ಇದ್ದಾರೆ ಜನಗಳಿಗೆ. ಈ ರೀತಿಯಾಗಿ ನಾಡಿನಾದ್ಯಂತ ಸಂಭ್ರಮಾಚರಣೆ ಆಗ್ತಾ ಇದೆ. ಈಗ ಸಿ ಎಂ ಸಿದ್ದರಾಮಯ್ಯವರು ಕರ್ನಾಟಕದ ಹೆಮ್ಮೆಯ ಸಿ ಎಂ ಅಂತ ಹೇಳ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಏನೇ ಗೊಂದಲಗಳಿದ್ರೂ ಕೂಡ, ನಾಯಕತ್ವದ ಬದಲಾವಣೆ ವಿಚಾರ ಪದೇ ಪದೇ ಚರ್ಚೆ ಆಗ್ತಾ ಇದ್ರು ಕೂಡ, ಆ ಚರ್ಚೆಯ ಮಧ್ಯೆಯೇ ಸಿ ಎಂ ಸಿದ್ದರಾಮಯ್ಯವರು ನಿಜಕ್ಕೂ ಕೂಡ ಈ ರೀತಿಯಾದಂತಹ ಒಂದು ಸಾಧನೆ ಮಾಡಿರುವಂಥದ್ದು ಎಲ್ಲರೂ ಮೆಚ್ಚುವಂಥ ಕೆಲಸ ಆಗಿದೆ. ಕೆಲವರು ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಸಿ ಎಂ ಆಗಿ ಅವರೇ ಮುಂದುವರಿತಾರೋ, ಬದಲಾವಣೆ ಆಗುತ್ತೋ ಗೊತ್ತಿಲ್ಲ, ಚರ್ಚೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಆದರೆ ಸಿದ್ದರಾಮಯ್ಯವರು ಎಲ್ಲವೂ ಕೂಡ ನಾನು ಹೈಕಮಾಂಡ್ಗೆ ಬಿಟ್ಬಿಟ್ಟಿದ್ದೀನಿ, ಹೈಕಮಾಂಡ್ ಎಲ್ಲಿಯವರೆಗೂ ಹೇಳುತ್ತೋ ಅಥವಾ ಎಲ್ಲಿವರೆಗೂ ಹೇಳೋದಿಲ್ವೋ
ನಾನು ಅಲ್ಲಿಯವರೆಗೂ ಸಿ ಎಂ ಆಗಿರ್ತೀನಿ, ಅವ್ರ ಕೆಳಗಿಳಿರಿ ಅಂದರೆ ಹೇಳ್ತೀನಿ, ಇಲ್ಲ ಮುಂದುವರಿ ಅಂದರೆ ನಾನು ಮುಂದುವರಿತೀನಿ ಅಂತ ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇನ್ನು ಕೆಲ ನಾಯಕರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಸತತವಾಗಿ. ಆದರೆ ಏನಾಗುತ್ತೋ ಕಾಂಗ್ರೆಸ್ನಲ್ಲಿ, ಯಾವ ಕ್ಷಣದಲ್ಲಿ ಏನು ಬದಲಾವಣೆಗಳಾಗುತ್ತೋ ಗೊತ್ತಿಲ್ಲ. ಆದರೆ ಈಗ ಸದ್ಯಕ್ಕಂತೂ ಸಿ ಎಂ ಆಗಿ ಇರುವಂಥವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವರೇ ಮುಂದುವರಿತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಆಗುವಂತಹ ಬದಲಾವಣೆಗಳ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ಈಗ ಆಗುವಂಥ ಕೆಲಸಗಳನ್ನು ಮಾತ್ರ ನಾನು ನೋಡ್ತೀನಿ ಅಂತ ಸಿದ್ದರಾಮಯ್ಯ ಈ ಹಿಂದೆ ಹಿಡಿದ್ರು ಅದೇ ರೀತಿಯಾಗಿ ನಡೆದುಕೊಳ್ತಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿಯಾಗಿ ಸಾಧನೆ ಮಾಡಿರುವಂತಹ ಸಿದ್ದರಾಮಯ್ಯ ಅವರಿಗೆ ಇಡೀ ರಾಜ್ಯದ ಜನತೆಯಿಂದ ಮತ್ತು ಹೈಕಮಾಂಡ್ನಿಂದ ಕೂಡ ಶುಭಾಶಯಗಳ ಮಹಾಪೂರ ಹರಿದು ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.